ನಮಸ್ಕಾರ ಸ್ನೇಹಿತರೆ. ಇವತ್ತು ನೀವು ಮನೆಯಲ್ಲಿ ಒಂದು ಸ್ವಿಚ್ ಹಾಕಿದ ತಕ್ಷಣ ಕತ್ತಲೆ ಸರಿದು ಬೆಳಕು ಬರುತ್ತೆ. ಒಂದು 250 ವರ್ಷಗಳ ಹಿಂದೆ ಒಬ್ಬ ರಾಜನಿಗೂ ಆ ಸೌಕರ್ಯ ಇರಲಿಲ್ಲ. ಬೆಳಕು ಬೇಕಂದರೆ ಯಾರಲ್ಲಿ ದಂದಿ ತನ್ನಿ ಅನ್ಬೇಕಾಗಿತ್ತು. ನೀವು 200-250 ವರ್ಷಗಳ ಹಿಂದಿನ ಇಡೀ ದೇಶದ ರಾಜರುಗಳಿಗಿಂತ ನೀವೀಗ ಗ್ರೇಟ್. ಈಗ ಸೌಕರ್ಯ ಇದೆ ನಿಮಗೆ. ಸ್ವಿಚ್ ಕೂಡ ಲೈಟ್ ಬರುತ್ತೆ. ನಿಮ್ಮ ಕೈಲಿರೋ ಮೊಬೈಲ್ ವೈರ್ಲೆಸ್ ಆಗಿ ಚಾರ್ಜ್ ಆಗುತ್ತೆ. ದೂತ ಬನ್ನಿ ಇಲ್ಲಿ, ಇದನ್ನು ಪಕ್ಕದ ರಾಜ್ಯಕ್ಕೆ ತಲುಪಿಸಿ ಅಂತ ಹೇಳಬೇಕಾಗಿತ್ತು ರಾಜ. ಆವಾಗ ರಾಣಿಯಾಗಿದ್ರು ಕೂಡ ಅಷ್ಟೇ. ಆದರೆ ನೀವು ಕ್ಲಿಕ್ ಆಫ್ ಎ ಬಟನ್ನಲ್ಲಿ ಅಥವಾ ಟಚ್ ಆಫ್ ಎ ಸ್ಕ್ರೀನ್ನಲ್ಲಿ ಎಲ್ಲ ಕಮ್ಯುನಿಕೇಟ್ ಮಾಡಿಬಿಡ್ತೀರಿ. ಪ್ರಪಂಚದ ಯಾವುದೇ ಮೂಲೆಯಲ್ಲಿರೋ ನ್ಯೂಸ್ ನಿಮ್ಮ ಕಣ್ಣ ಮುಂದೆ ಕ್ಷಣಾರ್ಧದಲ್ಲಿ ಲೈವ್ ಬರುತ್ತೆ. ನಿಮಗೆ ಫ್ಯಾನ್ ಇದೆ, ಅಕ್ಕಪಕ್ಕ ಮನುಷ್ಯರು ನಿಂತ್ಕೊಂಡು ನಿಮ್ಮ ಪ್ರೈವಸಿಗೆ ಧಕ್ಕೆ ತಂದು ಗಾಳಿ ಬೀಸ್ತಾ ನಿಲ್ಲಬೇಕು ಅಂತಿಲ್ಲ. ಹಿಂದಿನ ರಾಜ ಮಹಾರಾಜರು ತುಂಬ ಶೆಕೆಯಲ್ಲಿದ್ದಾಗ ಪ್ರೈವಸಿನೇ ಇಲ್ಲ. ಅವ್ರು ಏನೇ ಮಾಡ್ತಿರಲಿ ಅಕ್ಕಪಕ್ಕ ನಿಂತ್ಕೊಂಡು ಇಬ್ಬರು ಗಾಳಿ ಹಾಕಬೇಕಾಗಿತ್ತು. ನೋ ಪ್ರೈವಸಿ. ಆದರೆ ನಿಮಗೆ ಪ್ರೈವಸಿ ಇದೆ. ಮಷಿನ್ ಇರ್ತವೆ, ನೋಡಲ್ಲ, ಅವು ಕಾಣಲ್ಲ, ಅವಕ್ಕೆ ಬ್ರೈನ್ ಇಲ್ಲ, ಜಸ್ಟ್ ಗಾಳಿ ಹಾಕ್ತಾನೇ ಇರ್ತವೆ ನಿಮಗೆ. ಫ್ಯಾನ್, AC ಇದೆ, ಮಿಕ್ಸಿ ಗ್ರೈಂಡರ್ ಇದೆ, ದೊಡ್ಡ ದೊಡ್ಡ ಕಾರ್ಖಾನೆಗಳು. ಹೀಗೆ ಒಂದು 300-350-400 ವರ್ಷಗಳ ಹಿಂದಿನ ರಾಜರು ಕಂಪೇರ್ ಮಾಡಿದ್ರೆ ಬೆಟರ್ ಜೀವನ ನಡೆಸ್ತಾ ಇದ್ದೀರಿ ನೀವು. ಇದೆಲ್ಲದರ ಹಿಂದೆ ಇರೋದು ಯಾರು ಗೊತ್ತಾ? ಆ ಒಬ್ಬ ವಿಜ್ಞಾನಿಯ ತಲೆ. ಕರೆಂಟ್ ಮತ್ತು ಮಷಿನ್ಗಳ ಮೇಲೆ ಇಷ್ಟೆಲ್ಲ ಡಿಪೆಂಡ್ ಆಗಿರೋದಕ್ಕೆ ಕೊಡುಗೆ ಕೊಟ್ಟಿರೋದು ಆ ಒಬ್ಬ ವ್ಯಕ್ತಿ. ನೀವು ಅನ್ಕೋಬೋದು ಹಂತ ಹಂತವಾಗಿ ಬೇರೆ ಬೇರೆ ವಿಜ್ಞಾನಿಗಳು ಕಂಡುಹಿಡಿದ್ರು, ಹೆಲ್ಪ್ ಆಯಿತು ಅಂತ. ಆದರೆ ಸ್ನೇಹಿತರೆ, ಇದರ ಫೌಂಡೇಶನ್ ಹಿಂದೆ ಇರೋದು ಮಾತ್ರ ಒಬ್ಬ ವ್ಯಕ್ತಿಯ ತ್ಯಾಗ ಮತ್ತು ಪರಿಶ್ರಮ. ಸ್ನೇಹಿತರೆ, ಅವರು ಬರೀ ವಿಜ್ಞಾನಿ ಆಗಿರಲಿಲ್ಲ. 100 ವರ್ಷಗಳ ನಂತರ ಜಗತ್ತು ಹೇಗಿರುತ್ತೆ ಅಂತ ಅವತ್ತೇ ಕರಾರುವಕ್ಕಾಗಿ ನೋಡಿದ್ದ ಕಾಲಜ್ಞಾನಿಯವರು. ಅವರೇ ನಿಕೋಲಾ ಟೆಸ್ಲಾ. ಇವತ್ತು ಎಲಾನ್ ಮಸ್ಕ್ರಂತಹ ಶ್ರೀಮಂತ ವ್ಯಕ್ತಿ ಕೂಡ ತಮ್ಮ ಕಂಪನಿಗೆ ಇವರ ಹೆಸರಿಟ್ಟಿದ್ದಾರೆ ಅಂದರೆ ಇವರ ತಾಕತ್ತು ಏನು ಅಂತ ಯೋಚನೆ ಮಾಡಿ. ಟೆಸ್ಲಾ ಹೆಸರಲ್ಲಿ ಬರೋಬ್ಬರಿ 300ಕ್ಕೂ ಅಧಿಕ ಪೇಟೆಂಟ್ಗಳಿವೆ. ಆದರೆ ನೋವಿನ ವಿಚಾರ ಏನು ಅಂದರೆ, ಇಂಥ ಮಹಾನ್ ವಿಜ್ಞಾನಿ, ಇಡೀ ಜಗತ್ತಿಗೆ ಬೆಳಕು ಕೊಟ್ಟ ಮನುಷ್ಯ, ನ್ಯೂಯಾರ್ಕ್ನ ಒಂದು ಸಣ್ಣ ಹೋಟೆಲ್ ರೂಮ್ನಲ್ಲಿ ತಿನ್ನೋಕ್ಕೆ ಅನ್ನ ಇಲ್ಲದೆ, ಜೇಬಲ್ಲಿ ಬಿಡಿಗಾಸಿಲ್ಲದೆ ಅನಾಥವಾಗಿ ಸತ್ತು ಹೋದರು. ಏನು ಸ್ವಾಮಿ ಇದು? ಎಂಥ ವಿಧಿ ಇದು? ಹಾಗಾದರೆ ಯಾಕೆ ಹೀಗಾಯಿತು? ನಿಮ್ಮನ್ನು ಹಿಂದಿನ ಕಾಲದ ರಾಜರಿಗಿಂತ ಗ್ರೇಟ್ ಆಗಿ ಜೀವನ ನಡೆಸಂಗೆ ಮಾಡಿದ ವ್ಯಕ್ತಿ ಅನಾಥವಾಗಿ ಭಿಕ್ಷುಕರ್ತರ ಸಹಾಯಕ್ಕೆ ಎಂಥ ವಿಪರ್ಯಾಸ ಇದು? ಥಾಮಸ್ ಆಲ್ವಾ ಎಡಿಸನ್ ಮತ್ತು ಟೆಸ್ಲಾ ನಡುವೆ ನಡೆದ ಆ ಫೇಮಸ್ ಯುದ್ಧ ಏನಾಯಿತು? ಕೋಟ್ಯಂತರ ರೂಪಾಯಿ ರಾಯಲ್ಟಿ ಸಿಗಬೇಕಾಗಿದ್ದ ಅಗ್ರಿಮೆಂಟನ್ನು ಟೆಸ್ಲಾ ಹರಿದು ಬಿಸಾಕಿದ್ಯಾಕೆ? ಇವತ್ತಿನ ಲೀಡರ್ ಸರಣಿಯಲ್ಲಿ ವಿಜ್ಞಾನ ಲೋಕದ ಈ ದುರಂತ ನಾಯಕನ ಕಥೆಯನ್ನು ಎಳೆಯಾಗಿ ಆಳವಾಗಿ ಇಂಡೆಪ್ತ್ ನೋಡ್ತಾ ಹೋಗೋಣ ಸ್ನೇಹಿತರೆ. ನಿಕೋಲಾ ಟೆಸ್ಲಾ ಅವರ ಎಂಟ್ರಿ ಕೂಡ ಅವರ ಜೀವನದಷ್ಟೇ ಡ್ರಾಮ್ಯಾಟಿಕ್ ಆಗಿತ್ತು. ಅವರು ಹುಟ್ಟಿದ್ದು 1856ರ ಜುಲೈ 10ನೇ ತಾರೀಕು ಇಂದಿನ ಕ್ರೊಯೇಷಿಯಾ ರಾಷ್ಟ್ರದ ಸ್ಮಿಲ್ಜಾನ್ ಅನ್ನೋ ಪ್ರದೇಶದಲ್ಲಿ ಪುಟ್ಟ ಹಳ್ಳಿಯಲ್ಲಿ. ತಂದೆ ಮೆಲುಟಿನ್ ಟೆಸ್ಲಾ ಆರ್ಥೋಡಾಕ್ಸ್ ಚರ್ಚ್ನಲ್ಲಿ ಪಾದ್ರಿಯಾಗಿದ್ದರು. ತಾಯಿ ಡ್ಯೂಕಾ ಮ್ಯಾಂಡಿಕ್. ತಾಯಿ ಶಾಲೆಗೆ ಹೋಗಿರಲಿಲ್ಲ, ಅಕ್ಷರ ಬರ್ತಾ ಇರಲಿಲ್ಲ ಅವರಿಗೆ. ಆದರೆ ಆಕೆ ಒಳಗಿಂದನೇ ಜೀನಿಯಸ್ ಆಗಿದ್ರು. ಮನೆಯ ಕೆಲಸವನ್ನು ಸುಲಭ ಮಾಡ್ಕೊಳ್ಳೋಕೆ ಆಕೆನೆ ಸ್ವಂತವಾಗಿ ಸಣ್ಣ ಪುಟ್ಟ ಮಷಿನ್ಗಳನ್ನು ಡಿಸೈನ್ ಮಾಡ್ತಾ ಇದ್ರು. ಟೆಸ್ಲಾ ಹಲವು ಬಾರಿ ಹೇಳಿದ್ದಾರೆ, ನನ್ನ ರಕ್ತದಲ್ಲಿರೋ ಈ ಇನ್ವೆನ್ಷನ್ನ ಗುಣ ಇದೆಯಲ್ಲ, ಈ ಕ್ರಿಯೇಟಿವಿಟಿ ಇದೆಯಲ್ಲ, ಎಲ್ಲವೂ ನನಗೆ ತಾಯಿಯಿಂದ ಬಂದಿರೋದು ಅಂತ. ಟೆಸ್ಲಾ ಹುಟ್ಟಿದ ದಿನ ಒಂದು ಇಂಟ್ರೆಸ್ಟಿಂಗ್ ಘಟನೆ ಆಯಿತು. ಅದು ಕಡುಗತ್ತಲ ಅಮಾವಾಸ್ಯೆ ರಾತ್ರಿ. ಹೊರಗಡೆ ಪ್ರಳಯದ ಹಾಗೆ ಮಳೆ ಬರ್ತಾ ಇತ್ತು. ಆಕಾಶದಲ್ಲಿ ಭಯಂಕರವಾಗಿ ಸಿಡಿಲು ಆರ್ಭಟಿಸ್ತಾ ಇತ್ತು. ಆಗ ಡೆಲಿವರಿ ಮಾಡ್ತಾ ಇದ್ದ ಮಿಡ್ ವೈಫ್ ಆ ಸಿಡಿಲಿನ ಆರ್ಭಟ ನೋಡಿ ಹೆದರ್ಕೊಂಡು ಹೇಳ್ತಾಳೆ, ಇದು ಕೆಟ್ಟ ಶಕುನ, ಈ ಮಗು ಕತ್ತಲೆಯ ಮಗು, ಅಂದರೆ ಹಿ ವಿಲ್ ಬಿ ಎ ಚೈಲ್ಡ್ ಆಫ್ ಡಾರ್ಕ್ನೆಸ್ ಅಂತ. ಆಗ ಟೆಸ್ಲಾ ತಾಯಿ ಡ್ಯೂಕಾ ಮ್ಯಾಂಡಿಕ್ ಆ ನರ್ಸ್ ಮಾತನ್ನು ತಡೆದು ಸಿಡಿಲಿನ ಬೆಳಕನ್ನೇ ನೋಡ್ತಾ ಹೇಳ್ತಾರೆ, ಇಲ್ಲ, ಇವನು ಕತ್ತಲೆಯ ಮಗುವಲ್ಲ, ಇವನು ಬೆಳಕಿನ ಮಗು. ನೋ, ಹಿ ವಿಲ್ ಬಿ ಎ ಚೈಲ್ಡ್ ಆಫ್ ಲೈಟ್ ಅಂತ. ತಾಯಿಯ ಮಾತು ಅಕ್ಷರಶಃ ನಿಜ ಮಾಡಿ ತೋರಿಸಿದ್ರು ಟೆಸ್ಲಾ. ನೆಕ್ಸ್ಟ್, ಬಾಲ್ಯದಲ್ಲೇ ಒಂದು ವಿಚಿತ್ರ ಸೂಪರ್ ಪವರ್ ಇತ್ತು ಇವರಿಗೆ. ವಿಜ್ಞಾನಿಗಳು ಇದನ್ನು ಫೋಟೋಗ್ರಾಫಿಕ್ ಮೆಮರಿ ಅಂತಾರೆ. ಅಂದರೆ ಅವರು ಯಾವುದನ್ನೇ ನೋಡಿದ್ರೂ ಕೂಡ ಅದು ಅವರ ಮೆದುಳಿನಲ್ಲಿ ಫೋಟೋ ತೆಗೆದ ಹಾಗೆ ಸ್ಕ್ಯಾನ್ ಆಗಿಬಿಡ್ತಾ ಇತ್ತು. ಎಷ್ಟರ ಮಟ್ಟಿಗೆ ಅಂದರೆ ಅವರು ಇಡೀ ಪುಸ್ತಕವನ್ನು ಒಮ್ಮೆ ಓದಿದ್ರೆ ಸಾಕು, ಪ್ರತಿಯೊಂದು ಪದವೂ ಅವರಿಗೆ ಬಾಯಿಪಾಠ ಆಗಿರ್ತಾ ಇತ್ತು. ಎಕ್ಸ್ಟ್ರಾರ್ಡಿನರಿ ಬ್ರೈನ್. ಏನು ಆಶ್ಚರ್ಯದ ವಿಚಾರ ಅಂದರೆ, ಟೆಸ್ಲಾ ಯಾವುದೇ ಹೊಸ ಮಷಿನ್ ಕಂಡು ಹಿಡಿಬೇಕಾದ್ರೆ ಪೆನ್ನು ಪೇಪರ್ ತಗೊಂಡು ಡ್ರಾಯಿಂಗ್ ಮಾಡ್ತಾ ಇರಲಿಲ್ಲ. ಆ ಮಷಿನ್ ಹೇಗಿರಬೇಕು, ಅದರ ಸ್ಕ್ರೂ ಸೈಜ್ ಏನು, ಅದು ಹೇಗೆ ತಿರುಗುತ್ತೆ ಅನ್ನೋದನ್ನು ಕಣ್ಣು ಮುಚ್ಚಿ ತಮ್ಮ ಮೆದುಳಿನಲ್ಲೇ 3D ಮಾಡೆಲ್ ರೀತಿ ಡಿಸೈನ್ ಮಾಡ್ತಾಯಿದ್ರು.
ಅವರ ತಲೆಯಲ್ಲಿ ಡಿಸೈನ್ ಆದ ಮಷಿನ್ ರಿಯಲ್ ಆಗಿ ಫ್ಯಾಕ್ಟರಿಯಲ್ಲಿ ರೆಡಿ ಮಾಡಿದಾಗಲೂ ಕೂಡ ಕಿಂಚಿತ್ತು ವ್ಯತ್ಯಾಸ ಇಲ್ಲದೆ ಪರ್ಫೆಕ್ಟ್ ಆಗಿ ವರ್ಕ್ ಆಗ್ತಾ ಇತ್ತು. ಇದನ್ನು ನೋಡಿ ಅವರ ಪ್ರೊಫೆಸರ್ಗಳೇ ಬೆಚ್ಚಿ ಬಿದ್ದಿದ್ರು. ಇವ್ರ ತಲೆ ಒಳಗಡೆ ಆಗಿನ ಕಾಲದಲ್ಲೇ ಈಗೆಲ್ಲ AI ಮೂಲಕ ಮಾಡೋ ಕೆಲಸ ಅವರ ಬ್ರೈನ್ ಆವಾಗಲೇ ಮಾಡ್ತಾಯಿತ್ತು. ಆದರೆ ಅವರ ಯೌವನ ಅಷ್ಟು ಸುಲಭ ಆಗಿರಲಿಲ್ಲ. ಕಾಲೇಜಲ್ಲಿ ಓದುವಾಗಲೇ ಅವರಿಗೆ ಕಾಲರ ಬಂತು. ಬರೋಬ್ಬರಿ 9 ತಿಂಗಳು ಹಾಸಿಗೆ ಹಿಡಿದ್ರು. ಸತ್ತೇ ಹೋಗ್ತಾರೆ ಅನ್ನೋ ಸ್ಥಿತಿಯಿಂದ ಪವಾಡದ ರೀತಿಯಲ್ಲಿ ಬದುಕಿ ಬಂದರು. ವಿದ್ಯಾಭ್ಯಾಸದ ನಂತರ ಅವರು ಪ್ಯಾರಿಸ್ಗೆ ಹೋಗಿ ಕಾಂಟಿನೆಂಟಲ್ ಎಡಿಸನ್ ಕಂಪನಿಯಲ್ಲಿ ಕೆಲಸಕ್ಕೆ ಸೇರಿದ್ರು. ಅಲ್ಲಿ ಕೆಲಸ ಮಾಡ್ತಿದ್ದಾಗಲೇ ಅವರಿಗೆ ಅನಿಸಿದ್ದು, ನಾನೇನಾದರೂ ಸಾಧಿಸಬೇಕು ಅಂದರೆ ಅಮೆರಿಕಾಗೆ ಹೋಗಬೇಕು ಅಂತ. 4 ಸೆಂಟ್ಸ್ ಮತ್ತು $50,000 ದ್ರೋಹ. 1884 ಟೈಮ್ ಟೆಸ್ಲಾ ತನ್ನ ಎಲ್ಲ ಕನಸುಗಳನ್ನು ಮೂಟೆ ಕಟ್ಕೊಂಡು ಹಡಗಲ್ಲಿ ಅಮೆರಿಕದ ನ್ಯೂಯಾರ್ಕ್ ಸಿಟಿಗೆ ಬಂದು ಹಿಡಿತಾರೆ. ಆಗ ಅವರ ಜೇಬ್ನಲ್ಲಿದ್ದು ಬರೀ 4 ಸೆಂಟ್ಸ್ ಹಣ, ಅಂದರೆ ಕೆಲವು ಪೈಸೆಗಳು ಮಾತ್ರ. ಸ್ವಂತ ಬರೆದ ಕೆಲ ಕವಿತೆಗಳು ಮತ್ತು ಚಾರ್ಲ್ಸ್ ಬ್ಯಾಚುಲರ್ ಅನ್ನೋ ಬಾಸ್ ಬರೆದು ಕೊಟ್ಟ ಒಂದು ಶಿಫಾರಸು ಪತ್ರ ಮಾತ್ರ. ಆ ಪತ್ರ ಯಾರಿಗೆ ಗೊತ್ತಾ? ಅಮೆರಿಕದ ಈಗಿನ ಅತಿ ದೊಡ್ಡ ಹೀರೋ, ಬಲ್ಬ್ ಕಂಡುಹಿಡಿದ ಥಾಮಸ್ ಆಲ್ವಾ ಎಡಿಸನ್ ಅವರಿಗೆ. ಆ ಪತ್ರದಲ್ಲಿ ಚಾರ್ಲ್ಸ್ ಬ್ಯಾಚುಲರ್ ಒಂದು ಮಾತನ್ನು ಬರೆದಿದ್ರು. ನನ್ನ ಡಿಯರ್ ಎಡಿಸನ್, ನನಗೆ ಜಗತ್ತಲ್ಲಿ ಇಬ್ಬರು ಮಹಾನ್ ಜೀನಿಯಸ್ಗಳು ಗೊತ್ತು. ಒಬ್ಬರು ನೀವು, ಇನ್ನೊಬ್ಬರು ನಿಮ್ಮ ಮುಂದೆ ಈಗ ಬಂದು ನಿಂತಿರೋ ನಾನು ಕಳಿಸಿರೋ ಯುವಕ ನಿಕೋಲಾ ಟೆಸ್ಲಾ. ಈ ಲೆಟರ್ ನೋಡಿ ಎಡಿಸನ್ ಇಂಪ್ರೆಸ್ ಆಗಿ ಟೆಸ್ಲಾಗೆ ತನ್ನ ಕಂಪನಿಯಲ್ಲಿ ಕೆಲಸ ಕೊಟ್ಟರು. ಆದರೆ ಎಡಿಸನ್ ಆಗಲೇ ಒಂದು ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಿದ್ರು. ಅವರ ಕಂಪನಿ DC ಡೈರೆಕ್ಟ್ ಕರೆಂಟ್ ಅನ್ನೋ ಸಿಸ್ಟಮ್ ಮೇಲೆ ನಡೀತಾ ಇತ್ತು. ಎಡಿಸನ್ ಅವರ DC ಜನರೇಟರ್ಗಳಲ್ಲಿ ತುಂಬ ಸಮಸ್ಯೆಗಳಿದ್ವು. ಅವು ಪದೇ ಪದೇ ಸ್ಪಾರ್ಕ್ ಒಂದು ಹಾಳಾಗ್ತಾ ಇದ್ವು. ಒಂದಿನ ಎಡಿಸನ್ ಟೆಸ್ಲಾಗೆ ಒಂದು ಓಪನ್ ಚಾಲೆಂಜ್ ಹಾಕ್ತಾರೆ. ನೋಡು ಟೆಸ್ಲಾ, ನನ್ನ ಈ DC ಜನರೇಟರ್ ಮತ್ತು ಮೋಟಾರ್ಗಳನ್ನು ನೀನು ಏನಾದರೂ ಮಾಡಿ ರೀಡಿಸೈನ್ ಮಾಡು, ಇದರ ಎಫಿಷಿಯನ್ಸಿ ಜಾಸ್ತಿ ಮಾಡು, ನಿನಗೆ $50,000 ಬಹುಮಾನ ಕೊಡ್ತೀನಿ ಅಂತಾರೆ. $50,000 ಅಂದರೆ ಆ ಕಾಲದಲ್ಲಿ ಊಹಿಸಿಕೊಳ್ಳೋಕ್ಕೂ ಆಗದ ದೊಡ್ಡ ಸಂಪತ್ತು. ಇವತ್ತಿನ ಲೆಕ್ಕದಲ್ಲಿ ಇದು ಕೋಟ್ಯಂತರ ರೂಪಾಯಿಗೆ ಸಮ. ಟೆಸ್ಲಾ ಈ ಚಾಲೆಂಜ್ನ ಸೀರಿಯಸ್ ಆಗಿ ತಗೊಳ್ತಾರೆ. ಹಗಲು ರಾತ್ರಿ ಅನ್ನದೇ ನಿದ್ದೆ ಊಟ ಬಿಟ್ಟು ತಿಂಗಳುಗಟ್ಟಲೆ ಕಷ್ಟಪಟ್ಟು ಎಡಿಸನ್ ಅವರ DC ಜನರೇಟರ್ಗಳನ್ನು ಕಂಪ್ಲೀಟ್ ರೀಡಿಸೈನ್ ಮಾಡ್ತಾರೆ. ಅದರಿಂದ ಎಡಿಸನ್ ಕಂಪನಿಗೆ ದೊಡ್ಡ ಮಟ್ಟದ ಲಾಭ ಕೂಡ ಆಗುತ್ತೆ. ಕೆಲಸ ಮುಗಿದ ಮೇಲೆ ಟೆಸ್ಲಾ ಎಡಿಸನ್ ಹತ್ರ ಹೋಗಿ, ನಾನು ಕೆಲಸ ಮಾಡಿ ಮುಗಿಸಿದ್ದೀನಿ, ನನ್ನ $50,000 ಕೊಡಿ ಅಂತ ಕೇಳ್ತಾರೆ. ಆಗ ಎಡಿಸನ್ ಜೋರಾಗಿ ನಗ್ತಾರೆ. ಟೆಸ್ಲಾ ಮುಖ ನೋಡಿ ಹೇಳ್ತಾರೆ, ಓ ಟೆಸ್ಲಾ, ನಿನಗೆ ನಮ್ಮ ಅಮೆರಿಕನ್ ಜೋಕ್ಸ್, ಅಮೆರಿಕನ್ ಹ್ಯೂಮರ್ ಇನ್ನೂ ಅರ್ಥ ಆಗಿಲ್ಲ ಅನ್ಸುತ್ತೆ. ನಾನು ಸುಮ್ಮನೆ ತಮಾಷೆಗೆ ಹೇಳಿದ್ದು, ಅಷ್ಟು ದೊಡ್ಡ ಮೊತ್ತ ಯಾರಾದರೂ ಕೊಡ್ತಾರೇನಪ್ಪ ಅಂತ ಅಪಮಾನ ಮಾಡ್ತಾರೆ. ಸೊ ಒಬ್ಬ ಜೀನಿಯಸ್ಗೆ ಆಗಬಾರದ ಅಪಮಾನ ಆಯಿತು, ನಂಬಿಕೆ ದ್ರೋಹ ಆಯಿತು. ನೊಂದ ಟೆಸ್ಲಾ ಆ ತಕ್ಷಣವೇ ಎಡಿಸನ್ ಕಂಪನಿಗೆ ರಾಜೀನಾಮೆ ಕೊಟ್ಟು ಹೊರಬರ್ತಾರೆ. ಅವರು ತಮ್ಮ ಡೈರಿಯಲ್ಲಿ ಆ ದಿನದ ಬಗ್ಗೆ ಬರಿತಾ ಕೇವಲ ಒಂದೇ ಒಂದು ಸಾಲನ್ನು ಬರೆದಿದ್ರು, ಗುಡ್ ಬೈ ಟು ದ ಎಡಿಸನ್ ಮಷಿನ್ ವರ್ಕ್ಸ್ ಅಂತ. ಚರಂಡಿ ತೋಡಿದ ವಿಜ್ಞಾನಿ. ಎಡಿಸನ್ ಕಂಪನಿಯಿಂದ ಹೊರಬಂದ ಟೆಸ್ಲಾ ಬೀದಿಗೆ ಬಿದ್ರು. ಅವರ ಹತ್ರ ದುಡ್ಡಿರಲಿಲ್ಲ. ಎಷ್ಟರ ಮಟ್ಟಿಗಂದ್ರೆ ಹೊಟ್ಟೆಪಾಡಿಗಾಗಿ ಈ ಮಹಾವಿಜ್ಞಾನಿ ನ್ಯೂಯಾರ್ಕ್ ರಸ್ತೆಗಳಲ್ಲಿ ಚರಂಡಿ ತೋಡೋ ಡಿಗ್ಗಿಂಗ್ ಆ ಕೆಲಸದಲ್ಲಿ ಕೂಲಿ ಕೆಲಸ ಮಾಡಿದ್ರು. ಅಷ್ಟು ದೊಡ್ಡ ವಿಜ್ಞಾನಿ ದಿನಕ್ಕೆ ಬರೀ $2 ಸಂಬಳಕ್ಕಾಗಿ ಮಣ್ಣಾಗಿಯೋ ಕೆಲಸವನ್ನು ಮಾಡಿದ್ರು. ಆದರೆ ಟೆಸ್ಲಾ ಸೋಲಿಲ್ಲ. 1887ರಲ್ಲಿ ಅವರ ಅದೃಷ್ಟ ಬದಲಾಯಿತು. ಆಲ್ಫ್ರೆಡ್ ಬ್ರೌನ್ ಮತ್ತು ಚಾರ್ಲ್ಸ್ ಪೆಕ್ ಅನ್ನೋ ಇಬ್ಬರು ಇನ್ವೆಸ್ಟರ್ಗಳ ಪರಿಚಯ ಆಯಿತು. ಇವರಿಬ್ಬರಿಗೂ ಕೂಡ ಟೆಸ್ಲಾರ AC ಆಲ್ಟರ್ನೇಟಿಂಗ್ ಕರೆಂಟ್ ಐಡಿಯಾ ಮೇಲೆ ನಂಬಿಕೆ ಬಂತು. ಹೀಗೆ ಏಪ್ರಿಲ್ 1887ರಲ್ಲಿ ಟೆಸ್ಲಾ ಎಲೆಕ್ಟ್ರಿಕ್ ಕಂಪನಿ ಸ್ಥಾಪನೆಯಾಯಿತು. ಇಲ್ಲಿ ಮಾಡಿಕೊಂಡ ಅಗ್ರಿಮೆಂಟ್ ಕೂಡ ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು. ಕಂಪನಿಗೆ ಬರೋ ಲಾಭದಲ್ಲಿ 3 ಭಾಗ ಮಾಡೋದು. 3ನೇ ಒಂದು ಭಾಗ ಟೆಸ್ಲಾಗೆ, 3ನೇ ಒಂದು ಭಾಗ ಬ್ರೌನ್ ಮತ್ತು ಪೆಕ್ಗೆ, ಇನ್ನು 3ನೇ ಒಂದು ಭಾಗ ಲ್ಯಾಬ್ ಡೆವಲಪ್ಮೆಂಟ್ಗೆ, ಅಂದರೆ ಬಿಸ್ನೆಸ್ ಗ್ರೋತ್ಗೆ ರೀಇನ್ವೆಸ್ಟ್ಮೆಂಟ್ ಅನ್ನೋ ನಿರ್ಧಾರ ಆಯಿತು. ಇದೇ ಲ್ಯಾಬ್ನಲ್ಲಿ ಟೆಸ್ಲಾ ಜಗತ್ತನ್ನೇ ಬದಲಿಸುವ ಅನ್ವೇಷಣೆ ಮಾಡಿದ್ರು. ಅದೇ ಇಂಡಕ್ಷನ್ ಮೋಟಾರ್. ಅದುವರೆಗೂ ಇದ್ದ ಮೋಟಾರ್ಗಳಲ್ಲಿ ಬ್ರಷ್ಗಳಿದ್ವು, ಸ್ಪಾರ್ಕ್ ಬರ್ತಾಯಿತ್ತು, ಶಬ್ದ ಬರ್ತಾಯಿತ್ತು. ಆದರೆ ಟೆಸ್ಲಾ ಕಂಡುಹಿಡಿದ ಈ AC ಮೋಟಾರ್ ರೊಟೇಟಿಂಗ್ ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನೋ ಕಾನ್ಸೆಪ್ಟ್ ಮೇಲೆ ಕೆಲಸ ಮಾಡ್ತಾ ಇತ್ತು. ಇದರಲ್ಲಿ ಯಾವುದೇ ಘರ್ಷಣೆ ಇರಲಿಲ್ಲ, ಸೈಲೆಂಟಾಗಿ ಪವರ್ಫುಲ್ಲಾಗಿ ಕೆಲಸ ಮಾಡ್ತಾ ಇತ್ತು. ಇವತ್ತು ನಿಮ್ಮ ಮನೆಯಲ್ಲಿರೋ ಫ್ಯಾನ್, ವಾಷಿಂಗ್ ಮಷಿನ್, ಇಂಡಸ್ಟ್ರಿಯಲ್ ಮಷಿನ್ ಎಲ್ಲದರಲ್ಲೂ ಇರೋದು ಇದೇ ಟೆಕ್ನಾಲಜಿ. ಟೆಸ್ಲಾನೇ ಕೊಟ್ಟ ಟೆಕ್ನಾಲಜಿ. ಈ ಸಂಶೋಧನೆ ಬಗ್ಗೆ ಸುದ್ದಿ ಹರಡಿತು. ಆಗ ಎಂಟ್ರಿ ಕೊಟ್ಟಿದ್ದು ಎಡಿಸನ್ ಅವರ ಬದ್ಧವೈರಿ ಜಾರ್ಜ್ ವೆಸ್ಟಿಂಗ್ ಹೌಸ್. ವೆಸ್ಟಿಂಗ್ ಹೌಸ್ಗೆ ಗೊತ್ತಿತ್ತು ಎಡಿಸನ್ನ ಸೋಲಿಸಬೇಕು ಅಂದರೆ ಟೆಸ್ಲಾರಿಂದ ಮಾತ್ರ ಸಾಧ್ಯ ಅಂತ. ಹಾಗಾಗಿ ಅವರು ಟೆಸ್ಲಾ ಹತ್ರ ಬಂದು ಒಂದು ಐತಿಹಾಸಿಕ ಡೀಲ್ ಮಾಡ್ಕೊಳ್ತಾರೆ. ಆ ಡೀಲ್ ಏನಾಗಿತ್ತು ಗೊತ್ತಾ? ಟೆಸ್ಲಾ ಪೇಟೆಂಟ್ಗಳನ್ನು ಬಳಸೋಕೆ $60,000, ಅದರಲ್ಲಿ 5,000 ಕ್ಯಾಶ್, ಉಳಿದಿದ್ದು ಶೇರ್ಗಳು.
ಹಾಗೆ ಟೆಸ್ಲಾಗೆ ತಿಂಗಳಿಗೆ $2,000 ರಾಯಲ್ಟಿ ಸಂಬಳ. ಎಲ್ಲಕ್ಕಿಂತ ಮುಖ್ಯವಾಗಿ ವೆಸ್ಟಿಂಗ್ ಹೌಸ್ ಮಾರಾಟ ಮಾಡೋ ವಿದ್ಯುತ್ನ ಪ್ರತಿ ಹಾರ್ಸ್ ಪವರ್ಗೆ $2.50 ರಾಯಲ್ಟಿ ಟೆಸ್ಲಾಗೆ ಸಿಗಬೇಕು. ಇದು ಆ ಕಾಲದ ಅತಿ ದೊಡ್ಡ ಡೀಲ್ ಆಗಿತ್ತು. ರಾತ್ರೋರಾತ್ರಿ ಟೆಸ್ಲಾ ಶ್ರೀಮಂತರಾದರು. ವಾರ್ ಆಫ್ ಕರೆಂಟ್ಸ್, ಎಡಿಸನ್ ಆಡಿದ ಡರ್ಟಿ ಗೇಮ್. ಇಲ್ಲಿಂದ ಶುರುವಾಗುತ್ತೆ ಇತಿಹಾಸ ಕಂಡ ಅತಿ ದೊಡ್ಡ ಭಯಾನಕ ಕಾರ್ಪೊರೇಟ್ ಯುದ್ಧ, ವಾರ್ ಆಫ್ ಕರೆಂಟ್ಸ್. ಒಂದು ಕಡೆ ಎಡಿಸನ್ ಅವರ DC ಡೈರೆಕ್ಟ್ ಕರೆಂಟ್ ಸಾಮ್ರಾಜ್ಯ, ಇನ್ನೊಂದು ಕಡೆ ಟೆಸ್ಲಾ ಮತ್ತು ವೆಸ್ಟಿಂಗ್ ಹೌಸ್ ಅವರ ಆಲ್ಟರ್ನೇಟಿಂಗ್ ಕರೆಂಟ್ ಸವಾಲು. ಎಡಿಸನ್ ಅವರ DC ಕರೆಂಟ್ ಮೇಣದ ಬತ್ತಿ ಇದ್ದ ಹಾಗೆ, ಅದು ಹೆಚ್ಚು ದೂರ ಹೋಗಲ್ಲ. ಪ್ರತಿ 2 ಕಿಲೋಮೀಟರ್ಗೆ ಒಂದು ಪವರ್ ಸ್ಟೇಷನ್ ಕಟ್ಟಬೇಕಾಗಿತ್ತು ಮತ್ತು ತಾಮ್ರದ ವೈರ್ ತುಂಬ ದಪ್ಪ ಇರಬೇಕಾಗಿತ್ತು, ತೋಳಿನ ಗಾತ್ರದ್ದು. ಇದು ಸಿಕ್ಕಾಪಟ್ಟೆ ದುಬಾರಿ. ಆದರೆ ಟೆಸ್ಲಾ ಅವರ AC ಕರೆಂಟ್ ಹಾಗಲ್ಲ. ಒಂದೇ ಪವರ್ ಸ್ಟೇಷನ್ ಇದ್ರೆ ಸಾಕು, 100 ಮೈಲು ದೂರದವರೆಗೂ ಸಣ್ಣ ವೈರ್ ಮೂಲಕ ಹೈ ವೋಲ್ಟೇಜ್ ಕರೆಂಟ್ ಕಳಿಸ್ಬೋದಾಗಿತ್ತು. ಇದು ಅಗ್ಗ ಮತ್ತು ಬೆಸ್ಟ್. ತನ್ನ ಸಾಮ್ರಾಜ್ಯ ಮುಳುಗುತ್ತೆ ಅಂತ ಗೊತ್ತಾಯಿತು ಕ್ಲಿಯರ್ ಆಗಿ. ಎಡಿಸನ್ ಫುಲ್ ಪ್ಯಾನಿಕ್ ಆದರು. ಅವರು ಸೈನ್ಸ್ ಬಿಟ್ಟು ಅಪಪ್ರಚಾರ ಕೇಳಿದ್ರು. ಆಗ ಟೆಸ್ಲಾ ಅವರ AC ಕರೆಂಟ್ ಡೇಂಜರ್, ಜನ ಸತ್ತು ಹೋಗ್ತಾರೆ ಅಂತ ತೋರಿಸೋಕೆ ಎಡಿಸನ್ ಎಂಥ ನೀಚ ಕೆಲಸಕ್ಕೆ ಕೈ ಹಾಕಿದ್ರು ಅಂದರೆ, ಸಾರ್ವಜನಿಕವಾಗಿ ನಾಯಿ ಬೆಕ್ಕುಗಳು ಕುದುರೆಗಳಿಗೆ AC ಕರೆಂಟ್ ಕೊಟ್ಟು ಶಾಕ್ ಕೊಟ್ಟು ಸಾಯಿಸಿ ತೋರಿಸಿದ್ರು. ನ್ಯೂಯಾರ್ಕ್ನ ಜೈಲಿನಲ್ಲಿ ಮನುಷ್ಯರನ್ನ ಎಲೆಕ್ಟ್ರಿಕ್ ಚೇರ್ ಮೇಲೆ ಕೂರಿಸಿ ಮರಣದಂಡನೆ ಕೊಡೋಕ್ಕೂ ಕೂಡ AC ಕರೆಂಟ್ ಬಳಸುವಂತೆ ಲಾಬಿ ಮಾಡಿದ್ರು. ಉದ್ದೇಶ ಎಷ್ಟೇ, ಜನರಿಗೆ AC ಕರೆಂಟ್ ಅಂದ್ರೆ ಸಾವು ಅನ್ನೋ ಹೆದರಿಕೆ ಹುಟ್ಟಿಸ್ಬೇಕು ಅಂತ ಹೇಳಿ. ಆದ್ರೆ ಟೆಸ್ಲಾ ಇದಕ್ಕೆ ಎದುರುತ್ತರ ಕೊಟ್ಟಿದ್ದು ವಿಜ್ಞಾನದ ಮೂಲಕವೇ. ತಂತ್ರ ಕುತಂತ್ರ ಮಾಡಲಿಲ್ಲ. 1893ರಲ್ಲಿ ಶಿಕಾಗೋದಲ್ಲಿ ನಡೆದ ವರ್ಲ್ಡ್ ಫೇರ್ನಲ್ಲಿ ಟೆಸ್ಲಾ ತನ್ನ ಮೈ ಮೇಲೆ ತಾನೇ ಹೈ ವೋಲ್ಟೇಜ್ ಹೈ ಫ್ರೀಕ್ವೆನ್ಸಿ ಕರೆಂಟನ್ನು ಹಾರಿಸ್ಕೊಂಡು ಕೈಯಲ್ಲಿ ಬಲ್ಬ್ ಹಿಡಿದು ವೈರ್ ಇಲ್ದೇನೆ ಉರಿಸಿ ತೋರಿಸ್ತಾರೆ. ಆ ಮೂಲಕ ಹರಿಸೋ ರೀತಿ ಹರಿಸಿದ್ರೆ ಕರೆಂಟ್ ಚರ್ಮದ ಮೂಲಕ ಹೋದ್ರು ಏನೂ ಆಗಲ್ಲ ನೋಡಿ, ಅದನ್ನು ಮಾಡೋಕ್ಕಾಗತ್ತೆ ನೋಡಿ ಅಂತ ಮಾಡಿ ತೋರಿಸಿದ್ರು. ಆ ದೃಶ್ಯ ನೋಡಿ ಇಡೀ ಜಗತ್ತು ಬೆರಗಾಗಿ ಹೋಯ್ತು. ದ ವಿಕ್ಟರಿ ಅಂಡ್ ದ ಸ್ಯಾಕ್ರಿಫೈಸ್, $12 ಮಿಲಿಯನ್ ತ್ಯಾಗ. ಆಮೇಲೆ ಫೈನಲಿ ಅಂತಿಮ ಜಯವನ್ನ, ಗೆಲುವಿನ ನಗುವನ್ನ ಬೀರಿದ್ದು ಇದರಲ್ಲಿ ಟೆಸ್ಲಾ. ನಯಾಗರಾ ಫಾಲ್ಸ್ನಲ್ಲಿ ಜಗತ್ತಿನ ಮೊದಲ ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಪ್ಲಾಂಟ್ ಕಟ್ಟೋ ಕಾಂಟ್ರಾಕ್ಟ್ ವೆಸ್ಟಿಂಗ್ ಹೌಸ್ಗೆ ಸಿಕ್ತು. ಟೆಸ್ಲಾ ಡಿಸೈನ್ ಮಾಡಿದ 5,000 ಹಾರ್ಸ್ ಪವರ್ ಜನರೇಟರ್ಗಳು ಅಲ್ಲೇ ಇನ್ಸ್ಟಾಲ್ ಆದವು. 1896ರಲ್ಲಿ ಸ್ವಿಚ್ ಆನ್ ಮಾಡಿದಾಗ ನಯಾಗರದಿಂದ ಉತ್ಪತ್ತಿಯಾದ ಕರೆಂಟ್ 22 ಮೈಲಿ ದೂರದ ಬಫೆಲೋ ಸಿಟಿಗೆ ತಲುಪಿತು. ಇದು ಮನುಕುಲದ ಇತಿಹಾಸದಲ್ಲಿ ಅತಿ ದೊಡ್ಡ ಸೈಂಟಿಫಿಕ್ ಅಧ್ಯಾಯ, ಗ್ರೇಟ್ ಲೀಪ್. ಆದರೆ ಇಲ್ಲಿಗೆ ಸುಖಾಂತ್ಯ ಆಗಲಿಲ್ಲ ಯುದ್ಧ ಇವರಿಬ್ಬರದು. ಇದರಲ್ಲಿ ವಾರ್ ಆಫ್ ಕರೆಂಟ್ಸ್ನಲ್ಲಿ ವೆಸ್ಟಿಂಗ್ ಹೌಸ್ ಕಂಪನಿ ಸಾಲದಲ್ಲಿ ಮುಳುಗ್ತು. ಹೂಡಿಕೆದಾರರು ಜಾರ್ಜ್ ವೆಸ್ಟಿಂಗ್ಟನ್ ಮೇಲೆ ಪ್ರೆಷರ್ ಹಾಕಿದ್ರು. ನಾವು ಬದುಕಬೇಕು ಅಂದರೆ ಟೆಸ್ಲಾಗೆ ಕೊಡೋ ರಾಯಲ್ಟಿಯನ್ನು ಸ್ಟಾಪ್ ಮಾಡಬೇಕು ಅಂತ. ನೆನಪಿರಲಿ, ಅಗ್ರಿಮೆಂಟ್ ಪ್ರಕಾರ ಪ್ರತಿ ಹಾರ್ಸ್ ಪವರ್ಗೆ $2.50 ಟೆಸ್ಲಾಗೆ ಕೊಡಬೇಕಾಗಿತ್ತು. ಆಗಿನ ಲೆಕ್ಕಾಚಾರದ ಪ್ರಕಾರ ಅದರ ಮೌಲ್ಯ ಸುಮಾರು $12 ಮಿಲಿಯನ್, ಅಂದರೆ ಇಂದಿನ ಲೆಕ್ಕಕ್ಕೆ ಸುಮಾರು $300 ಮಿಲಿಯನ್ ಅಧಿಕ. ವೆಸ್ಟಿಂಗ್ ಹೌಸ್ ಕಣ್ಣೀರು ಹಾಕೊಂಡು ಟೆಸ್ಲಾ ಹತ್ರ ಬರ್ತಾರೆ, ವಿಚಾರ ಹೇಳ್ತಾರೆ. ಬೇರೆ ಯಾರೇ ಆಗಿದ್ರು ಕೋರ್ಟ್ಗೆ ಹೋಗ್ತಾ ಇದ್ರು, ದುಡ್ಡು ಕೇಳ್ತಾ ಇದ್ರು. ಟೆಸ್ಲಾ ಏನು ಮಾಡಿದ್ರು ಗೊತ್ತಾ? ಮಿಸ್ಟರ್ ವೆಸ್ಟಿಂಗ್ ಹೌಸ್, ನೀವು ನನ್ನ ಮೇಲೆ ನಂಬಿಕೆ ತೋರಿಸಿದ್ರಿ, ನನ್ನ ಕರೆಂಟ್ ಜಗತ್ತಿಗೆ ತಲುಪೋದು ಮುಖ್ಯ, ಹಣ ಅಲ್ಲ ಅಂತ ಹೇಳಿ ಆ $12 ಮಿಲಿಯನ್ ಬೆಲೆ ಬಾಳೋ ಅಗ್ರಿಮೆಂಟ್ ಪೇಪರನ್ನು ವೆಸ್ಟಿಂಗ್ ಹೌಸ್ ಕಣ್ಣ ಮುಂದೆನೇ ಹರಿದು ಬಿಸಾಕ್ಬಿಟ್ರು ನಿಕೋಲಾ ಟೆಸ್ಲಾ. ಆ ಒಂದು ತ್ಯಾಗ ಟೆಸ್ಲಾರನ್ನ ಬಡವರನ್ನಾಗಿ ಮಾಡ್ತು, ಆದರೆ ವೆಸ್ಟಿಂಗ್ ಹೌಸ್ ಕಂಪನಿಯನ್ನ ಬದುಕಿಸ್ತು. ಇವತ್ತಿಗೂ ಕೂಡ ಆ ಕಂಪನಿ ವೆಸ್ಟಿಂಗ್ ಹೌಸ್ ಎಲೆಕ್ಟ್ರಿಕ್ ದೊಡ್ಡ ಮಟ್ಟದಲ್ಲಿ ಬೆಳೆದಿದೆ. ಆದರೆ ಅದನ್ನು ಕಟ್ಟಿಕೊಟ್ಟ ಟೆಸ್ಲಾ ಖಾಲಿ ಕೈಯಲ್ಲಿ ಉಳಿದುಬಿಟ್ರು. ದ ಮೆಜಿಷಿಯನ್ ಹೂ ಸಾ ದ ಫ್ಯೂಚರ್, ಭವಿಷ್ಯ ಕಂಡ ಮಾಂತ್ರಿಕ. ಹಣ ಹೋದ್ರೂ ಟೆಸ್ಲಾ ಸುಮ್ಮನೆ ಕೂರಲಿಲ್ಲ. ಅವ್ರ ತಲೆಯಲ್ಲಿ 21ನೇ ಶತಮಾನದ ಐಡಿಯಾಗಳು ಓಡ್ತಾ ಇದ್ವು. ನೆಕ್ಸ್ಟ್ 100 ಇಯರ್ಸ್ ಯೋಚನೆ ಮಾಡ್ತಾ ಇದ್ರು. ರಿಮೋಟ್ ಕಂಟ್ರೋಲ್ 1898, ಮ್ಯಾಡಿಸನ್ ಸ್ಕ್ವೇರ್ ಗಾರ್ಡನ್ನಲ್ಲಿ ಒಂದು ನೀರಿನ ಟ್ಯಾಂಕ್ ಇಟ್ಟು ಅದರಲ್ಲಿ ಒಂದು ಪುಟ್ಟ ದೋಣಿಯನ್ನು ಬಿಟ್ಟರು. ದೂರ ನಿಂತು ಕೈಯಲ್ಲೊಂದು ಬಾಕ್ಸ್ ಹಿಡಿದು ಆ ದೋಣಿಯನ್ನು ಕಂಟ್ರೋಲ್ ಮಾಡಿದ್ರು. ಜನ ಇದನ್ನು ನೋಡಿ ಮ್ಯಾಜಿಕ್ ಮಾಡೋಕ್ಕೂ ಶುರು ಮಾಡಿದ್ರೆ, ಏನು ಮಾಡ್ತಿದ್ದಾರೆ ಇವರು ಅಂತ ಅಚ್ಚರಿಯಿಂದ ನೋಡಿದ್ರು. ಇನ್ನು ಕೆಲವರಂತೂ ದೋಣಿ ಒಳಗಡೆ ಯಾರಾದರೂ ಮನುಷ್ಯ, ಟೈನಿ ಹ್ಯೂಮನ್ ಅಥವಾ ಮಿನಿಯೇಚರ್ ಜೀವಿಗಳನ್ನು ಕೂರಿಸಿ ಕಂಟ್ರೋಲ್ ಮಾಡ್ತಿದ್ದಾರಾ ಅಂತೆಲ್ಲ ಅಚ್ಚರಿಪಟ್ಟರು. ಟೆಸ್ಲಾ ಅದಕ್ಕೆ ಟೆಲೆ ಆಟೋಮೇಷನ್ ಅಂತ ಹೆಸರಿಟ್ರು. ಇವತ್ತಿನ ಡ್ರೋನ್, ರೋಬೋಟ್ಸ್, TV, ರಿಮೋಟ್ ಎಲ್ಲದಕ್ಕೂ ಅಪ್ಪ ಟೆಸ್ಲಾರ ಈ ಟೆಕ್ನಾಲಜಿ. ನೆಕ್ಸ್ಟ್ ರೇಡಿಯೋ. ನಾವೆಲ್ಲ ರೇಡಿಯೋ ಕಂಡುಹಿಡಿದಿದ್ದು ಮಾರ್ಕೋನಿ ಅಂತ ಓದಿದ್ದೀವಿ, ಆದರೆ ಮಾರ್ಕೋನಿ ಬಳಸಿದ್ದು ಟೆಸ್ಲಾ ಅವರ 17 ಪೇಟೆಂಟ್ಗಳನ್ನು. ಟೆಸ್ಲಾ ಅವರು ಇದ್ರ ಬಗ್ಗೆ ಒಮ್ಮೆ ಹೇಳಿದ್ರು, ಮಾರ್ಕೋನಿ ಈಸ್ ಎ ಗುಡ್ ಫೆಲೋ, ಲೆಟ್ ಹಿಮ್ ಕಂಟಿನ್ಯೂ ಅಂತ. ಆದರೆ ಕೊನೆಗೆ ಪೇಟೆಂಟ್ ಕೋರ್ಟ್ ಕೂಡ ಒಪ್ಕೊಳ್ತು, ರೇಡಿಯೋ ಅಸಲಿ ಜನಕ ಟೆಸ್ಲಾ ಅಂತ. ನೆಕ್ಸ್ಟ್ ಸ್ಮಾರ್ಟ್ ಫೋನ್ ಭವಿಷ್ಯವಾಣಿ. 1926ರಲ್ಲೇ ಟೆಸ್ಲಾ ಒಂದು ಇಂಟರ್ವ್ಯೂನಲ್ಲಿ ಹೇಳ್ತಾರೆ, ಮುಂದೊಂದು ದಿನ ನಾವೆಷ್ಟೇ ದೂರ ಇದ್ರೂ ಕೂಡ ಒಬ್ಬರ ಮುಖವನ್ನ ನೋಡಿ ಮಾತಾಡ್ತೀವಿ. ಆ ಡಿವೈಸ್ ಎಷ್ಟೊಂದು ಚಿಕ್ಕದಾಗಿರುತ್ತೆ ಅಂದ್ರೆ ಅದನ್ನ ನಮ್ಮ ವೆಸ್ಟ್ ಪಾಕೆಟ್ ನಲ್ಲಿ ಇಟ್ಕೋಬಹುದು ಅಂತ.
ಪಾಕೆಟ್ನಲ್ಲಿ. ಎಕ್ಸಾಕ್ಟ್ಲಿ ಇವತ್ತಿನ ಸ್ಮಾರ್ಟ್ ಫೋನ್ ಮತ್ತು ವಿಡಿಯೋ ಕಾಲ್ ಬಗ್ಗೆ ಅವತ್ತೇ ಅವರು ಭವಿಷ್ಯವಾಣಿ ನುಡಿದಿದ್ರು. ಸೈಂಟಿಫಿಕ್ ಮತ್ತು ಕ್ಯಾಲ್ಕುಲೇಟೆಡ್ ಭವಿಷ್ಯವಾಣಿ, ಸುಮ್ಮನೆ ಏನೋ ಅಂದಾಜಿನ ಮೇಲೆ ಗುಂಡು ಹೊಡೆದಿಲ್ಲ ಅವರು. ದ ಪವರ್ ಆಫ್ ಡ್ರೀಮ್ಸ್, ಕನಸಿನ ಗೋಪುರ ಮತ್ತು ಪತನ. ಏನೋ ಟೆಸ್ಲಾ ಅವರ ಮಹತ್ವಾಕಾಂಕ್ಷೆ ಜಾಸ್ತಿ ಆಯಿತು ಅಂತ ಅನಿಸಿದ್ದು ಅವರ ವಾರ್ಡನ್ ಕ್ಲಿಫ್ ಟವರ್ ಪ್ರಾಜೆಕ್ಟ್ನಲ್ಲಿ. ಅವರ ಕನಸು ಏನಾಗಿತ್ತು ಅಂದರೆ ಇಡೀ ಜಗತ್ತಿಗೆ ವೈರ್ಲೆಸ್ ಆಗಿ ತಂತಿ ಇಲ್ಲದೆ ಭೂಮಿಯನ್ನೇ ವಾಹಕವನ್ನಾಗಿ ಬಳಸಿ ಕರೆಂಟ್ ಮತ್ತು ಮಾಹಿತಿಯನ್ನು ಕಳಿಸೋದು. ಅಷ್ಟೇ ಅಲ್ಲ, ಎಲ್ಲರಿಗೂ ಫ್ರೀ ಕರೆಂಟ್ ಕೊಡಬೇಕು ಅನ್ನೋದವರ ಆಸೆ ಆಗಿತ್ತು. ಅದಕ್ಕೆ JP ಮಾರ್ಗನ್ ಅನ್ನೋ ಅಮೆರಿಕದ ಅತಿ ದೊಡ್ಡ ಬ್ಯಾಂಕರ್ ಬಂಡವಾಳ ಹಾಕಿದ್ರು. ಆದರೆ ಯಾವಾಗ ಮಾರ್ಗನ್ಗೆ ಟೆಸ್ಲಾ ಫ್ರೀಯಾಗಿ ಕರೆಂಟ್ ಕೊಡೋಕೆ ಪ್ಲಾನ್ ಮಾಡ್ತಿದ್ದಾರೆ ಅಂತ ಗೊತ್ತಾಯಿತು, ತಕ್ಷಣ ಫಂಡಿಂಗ್ ಸ್ಟಾಪ್ ಮಾಡಿದ್ರು. ಮಾರ್ಗನ್ ಪ್ರಶ್ನೆ ಸಿಂಪಲ್ ಆಗಿತ್ತು, ನಾನು ಮೀಟರ್ ಎಲ್ಲಿಡಲಿ, ಜನರಿಗೆ ಬಿಲ್ ಹೆಂಗೆ ಮಾಡಲಿ, ಲಾಭನೇ ಇಲ್ಲ ಅಂದರೆ ಬಂಡವಾಳ ಯಾಕೆ ಹಾಕಲಿ ಅನ್ನೋ ಪ್ರಶ್ನೆ. ಸೊ ಕೈಯಲ್ಲಿ ಕಾಸಿಲ್ಲದೆ ಟೆಸ್ಲಾ ಕನಸಿನ ಗೋಪುರ ಅರ್ಧಕ್ಕೆ ನಿಂತು ಹೋಯಿತು. ಸಾಲಗಾರರು ಆ ಟವರ್ನ ಮುರಿದು ಗುಜರಿಗೆ ಹಾಕಿದ್ರು. ಇದರಿಂದ ಟೆಸ್ಲಾ ಮಾನಸಿಕವಾಗಿ ಕುಗ್ಗಿ ಹೋದರು. ದ ಲೋನ್ಲಿ ಡೆತ್, ರೂಮ್ ನಂಬರ್ 3327. ತನ್ನ ಜೀವನದ ಕೊನೆಯ ದಶಕಗಳಲ್ಲಿ ಟೆಸ್ಲಾ ಪೂರ್ತಿ ಒಂಟಿಯಾದರು. ನ್ಯೂಯಾರ್ಕ್ನ ಹೋಟೆಲ್ಗಳಲ್ಲಿ ವಾಸ ಇದ್ದರು. ಅವರಲ್ಲಿ OCD ಅಂದರೆ ಆಬ್ಸೆಸಿವ್ ಕಂಪಲ್ಸಿವ್ ಡಿಸಾರ್ಡರ್ನ ಲಕ್ಷಣಗಳು ವಿಪರೀತ ಆದವು. ನಂಬರ್ 3 ಅಂದರೆ ಹುಚ್ಚುಚ್ಚು ಪ್ರೀತಿ. ಯಾವುದೇ ಬಿಲ್ಡಿಂಗ್ ಒಳಗಡೆ ಹೋಗೋ ಮುನ್ನ 3 ಸಲ ಸುತ್ತು ಹಾಕ್ತಾ ಇದ್ರು. ಊಟ ಮಾಡೋ ಮುನ್ನ 18 ನ್ಯಾಪ್ಕಿನ್, ಗಮನಿಸಿ 18, ಇದು 3ರಿಂದ ಭಾಗ ಆಗುತ್ತೆ, ಬಳಸಿ ಟೇಬಲ್ ಪಾಲಿಷ್ ಮಾಡ್ತಾಯಿದ್ರು. ಆಮೇಲೆ ಮನುಷ್ಯರ ಸಹವಾಸ ಬಿಟ್ಟು ಪಾರಿವಾಳಗಳೊಂದಿಗೆ ಮಾತಾಡೋಕೆ ಶುರು ಮಾಡಿದ್ರು. ಪಾರ್ಕ್ನಲ್ಲಿ ಗಾಯಗೊಂಡ ಪಾರಿವಾಳಗಳನ್ನು ಹೋಟೆಲ್ ರೂಮ್ಗೆ ತಂದು ಸೇವೆ ಮಾಡ್ತಾಯಿದ್ರು. ಒಮ್ಮೆ ಟೆಸ್ಲಾ ಒಂದು ಬಿಳಿ ಪಾರಿವಾಳದ ಬಗ್ಗೆ ಹೇಳ್ತಾರೆ, ನಾನು ಆ ಪಾರಿವಾಳವನ್ನು ಪ್ರೀತಿಸ್ತಾ ಇದ್ದೆ, ಒಬ್ಬ ಮನುಷ್ಯ ಹೆಣ್ಣನ್ನು ಪ್ರೀತಿಸುವ ಹಾಗೆ. ಅದು ಸತ್ತಾಗ ನನ್ನ ಕಣ್ಣಲ್ಲಿರೋ ಬೆಳಕೆ ಹೋಯಿತು, ನನ್ನ ಜೀವನದ ಉದ್ದೇಶ ಮುಗೀತು ಅಂತೆಲ್ಲ ಹೇಳಿದ್ರು. ಎಂಥ ವಿಪರ್ಯಾಸ, ಇಡೀ ಜಗತ್ತಿಗೆ ಬೆಳಕು ಕೊಟ್ಟವರ ಬಾಳಲ್ಲಿ ಈ ಥರ ಕತ್ತಲೆ ಆವರಿಸೋದು ಅಂತ ಹೇಳಿದ್ರೆ, ಸೈಕಲಾಜಿಕಲ್ ಪ್ರಾಬ್ಲಮ್ ಕೂಡ ಆಗೋದು ಅಂತ ಹೇಳಿದ್ರೆ. ದಿನಾಂಕ 1943 ಜನವರಿ 7ನೇ ತಾರೀಕು. ಸ್ಥಳ ಹೋಟೆಲ್ ನ್ಯೂಯಾರ್ಕರ್, 33ನೇ ಮಹಡಿ, ರೂಮ್ ನಂಬರ್ 3327. ಆ ರೂಮ್ನಲ್ಲಿ ಟೆಸ್ಲಾ ತಮ್ಮ 86ನೇ ವಯಸ್ಸಲ್ಲಿ ನಿದ್ದೆಯಲ್ಲೇ ಕೊನೆ ಹೆಸರು ಹೇಳಿದ್ರು. ಪ್ರಪಂಚದ ಶ್ರೇಷ್ಠ ವಿಜ್ಞಾನಿ ಸತ್ತಾಗ ಅವರ ಬ್ಯಾಂಕ್ ಬ್ಯಾಲೆನ್ಸ್ ಖಾಲಿಯಾಗಿತ್ತು, ಪಕ್ಕದಲ್ಲಿ ಯಾರೂ ಇರಲಿಲ್ಲ. ಅವರು ಸತ್ತ ತಕ್ಷಣ ಅಮೆರಿಕದ FBI ಅಧಿಕಾರಿಗಳು ಬಂದು ಅವರ ರೂಮನ್ನು ಸೀಸ್ ಮಾಡಿದ್ರು. ಟೆಸ್ಲಾ ಬರೆದಿಟ್ಟಿದ್ದ ಸಾವಿರಾರು ರಿಸರ್ಚ್ ಪೇಪರ್ಗಳು, ಟ್ರಂಕ್ಗಳನ್ನು ಸೀಸ್ ಮಾಡಿದ್ರು. ಯಾಕಂದರೆ ಟೆಸ್ಲಾ ಡೆತ್ ರೇ ಅಥವಾ ಪೀಸ್ ರೇ ಅನ್ನೋ ಭಯಂಕರ ಅಸ್ತ್ರದ ಬಗ್ಗೆ ರಿಸರ್ಚ್ ಮಾಡ್ತಾ ಇದ್ರು ಅನ್ನೋ ವದಂತಿ ಇತ್ತು. ಆ ಫೈಲ್ಗಳಲ್ಲಿ ಏನಿತ್ತು ಅನ್ನೋದು ಇವತ್ತಿಗೂ ಕೂಡ ನಿಗೂಢ ರಹಸ್ಯ, ಪಬ್ಲಿಕ್ ಮಾಡಿಲ್ಲ. ಸೊ ಫೈನಲಿ ಟೆಸ್ಲಾ ಸತ್ತಾಗ ಅವರು ಸಾಲಗಾರ ಆಗಿದ್ರು ಅನ್ನೋದು ನಿಜ. ಆದರೆ ಜಗತ್ತಿಗೆ ಅವರು ಬಿಟ್ಟು ಹೋದ ಆಸ್ತಿ ಇದೆಯಲ್ಲ, ಅದು ಅಜರಾಮರ. ಅವರು ಎಡಿಸನ್ ಥರ ಬಿಸ್ನೆಸ್ ಮ್ಯಾನ್ ಆಗಲಿಲ್ಲ, ಬರೀ ದುಡ್ಡೇ ನೋಡಲಿಲ್ಲ, ಹಣ ಮಾಡೋ ಕಲೆ ಅವ್ರಿಗೆ ಗೊತ್ತಿರಲಿಲ್ಲ. ಅವ್ರಿಗೆ ಗೊತ್ತಿದ್ದು ಒಂದೇ, ಫಾರ್ ದ ಬೆಟರ್ಮೆಂಟ್ ಆಫ್ ಹ್ಯುಮ್ಯಾನಿಟಿ, ಮನುಕುಲದ ಉದ್ಧಾರ ಅನ್ನೋದು. ಟೆಸ್ಲಾ ಒಂದು ಮಾತು ಹೇಳಿದ್ರು, ದ ಪ್ರೆಸೆಂಟ್ ಈಸ್ ದೆಸ್, ದ ಫ್ಯೂಚರ್ ಫಾರ್ ವಿಚ್ ಐ ರಿಯಲಿ ವರ್ಕ್ಡ್ ಈಸ್ ಮೈನ್ ಅಂತ. ವರ್ತಮಾನ ಅವ್ರದ್ದಾಗಿರ್ಬೋದು, ಆದರೆ ನಾನು ಯಾವ ಭವಿಷ್ಯಕ್ಕಾಗಿ ಕಷ್ಟಪಟ್ಟನೋ ಆ ಭವಿಷ್ಯ ನನ್ನದು ಅಂತ. ಇವತ್ತು ನೀವು ರಸ್ತೆಯಲ್ಲಿ ಎಲೆಕ್ಟ್ರಿಕ್ ಕಾರ್ಗಳನ್ನು ನೋಡಿದಾಗ, ಕೈಯಲ್ಲಿ ವೈರ್ಲೆಸ್ ಫೋನ್ ನೋಡಿದಾಗ, ಮನೆಯಲ್ಲಿ ಫ್ಯಾನ್ ಸ್ವಿಚ್ ಆನ್ ಆದಾಗ ಟೆಸ್ಲಾರನ್ನ ನೆನಪು ಮಾಡ್ಕೊಳ್ಳಿ. ಅವರ ಶಕ್ತಿ ಅದರಲ್ಲಿ ತಿರುಗ್ತಾ ಇದೆ ಅಂಥೇಳಿ. ಯಾಕಂದರೆ ಅವರಿಲ್ಲದೆ ಇದ್ದರೆ ನಮ್ಮ ಈ ಮಾಡ್ರನ್ ಪ್ರಪಂಚ ಇನ್ನೂ ಕತ್ತಲೆಯಲ್ಲೇ ಇರ್ತಾ ಇತ್ತು. ಆದ್ರೇನು ಮಾಡೋದು, ಬೆಳಕು ಕೊಟ್ಟ ದೀಪ ತನ್ನ ಬತ್ತಿಯನ್ನು ತಾನೇ ಸುಟ್ಕೊಳ್ಳುತ್ತೆ. ಹಾಗೆ ನಿಕೋಲಾ ಟೆಸ್ಲಾ ಕೂಡ ಜಗತ್ತಿಗೆ ಬೆಳಕನ್ನು ಕೊಟ್ಟು ತಾನು ಕತ್ತಲಲ್ಲಿ ಕರಗಿ ಹೋಗಿದ್ದಾರೆ. ಸೊ ಫ್ರೆಂಡ್ಸ್, ಇದು ದಿ ಲೀಡರ್ ನಿಕೋಲಾ ಟೆಸ್ಲಾ ಅವರ ಇನ್ಸ್ಪೈರಿಂಗ್ ಮತ್ತು ಎಮೋಷನಲ್ ಸ್ಟೋರಿ. ಈ ಡೀಟೇಲ್ಡ್ ರಿಪೋರ್ಟ್ ನಿಮಗೆ ಇಷ್ಟ ಆಗಿದ್ರೆ ಅವ್ರ ಲೈಫ್ ಬಗ್ಗೆ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಯೊಂದಿಗೆ ಮಿಸ್ ಇಲ್ಲದೆ ಶೇರ್ ಮಾಡಿ. ಇದೇ ರೀತಿ ಇನ್ಯಾವ ಲೀಡರ್ ಬಗ್ಗೆ ಸ್ಟೋರಿ ಬೇಕು ಅಂತ ಕಾಮೆಂಟ್ ಮಾಡಿ, ಸಜೆಷನ್ ಕೊಡಿ. ಮಸ್ತ್ ಮಗ ಚಾನಲ್ ಮಿಸ್ ಇಲ್ಲದೆ ನೋಡ್ತಾ ಇರಿ ಸ್ನೇಹಿತರೆ. ಹಾಗೆ ಎಲ್ಲ ಮೆಂಬರ್ ಓನ್ಲಿ ವೀಡಿಯೋಸನ್ನು ನೋಡೋಕೆ ಅಲ್ಲಿ ಇನ್ನೂ ವ್ಯಾಲ್ಯೂಬಲ್ ಮಾಹಿತಿಯನ್ನು ನಾವು ರೆಗ್ಯುಲರ್ ಆಗಿ ತಲುಪಿಸ್ತಾ ಇದ್ದೀವಿ. ವಿಡಿಯೋ ಕೆಳಗಿರೋ ಜಾಯಿನ್ ಆಪ್ಷನ್ ಮೂಲಕ ನೀವು ಕೂಡ ಮಸ್ತ್ ಮಗ ಪ್ರೀಮಿಯಂ ಮೆಂಬರ್ಶಿಪ್ ಕುಟುಂಬವನ್ನು ಸೇರಬಹುದು. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.